ವೆಲ್ಕಮ್ ಟು ಜ್ಞಾನೋದಯ. ಜ್ಞಾನೋದಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ಮಾಡುತ್ತಿರುವಂತಹ ಕಂಟೆಂಟ್ ಯಾವುದೇ ರೀತಿಯ ಕಮರ್ಷಿಯಲ್ ಅಡ್ವರ್ಟೈಸಿಂಗ್ ಆಗಲಿ ಅಥವಾ ಯಾವುದೇ ರೀತಿಯ ಗ್ಯಾಮ್ಲಿಂಗ್ ಅಥವಾ ಬೆಟ್ಟಿಂಗ್ಗೆ ಉಪಯೋಗಿಸಿಕೊಳ್ಳಲು ಅವಕಾಶವಿರುವುದಿಲ್ಲ. ಆ ರೀತಿ ಉಪಯೋಗಿಸಿಕೊಂಡರೆ ಅದಕ್ಕೆ ನಾವು ಜವಾಬ್ದಾರರಾಗಿರುವುದಿಲ್ಲ. ನಮಸ್ಕಾರ, ಜ್ಞಾನೋದಯ ಯೂಟ್ಯೂಬ್ ವಾಹಿನಿ ಎಲ್ಲ ವೀಕ್ಷಕರಿಗೂ ತಮ್ಮೆಲ್ಲರಿಗೂ ಜಸ್ಟ್ ಪ್ರೇರಿಟ್ ಕಂಟೆಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ನಿನ್ನೆ ನಡೆದಿದ್ದಂಥ ಮ್ಯಾಚ್ ರಿಸಲ್ಟ್ನ ನೋಡಿ ಇವತ್ತಿನ ಪಂದ್ಯಕ್ಕೆ ಬರೋಣ. ನಿನ್ನೆ ನಡೆದಿತ್ತು ಮ್ಯಾಚ್ ನಂಬರ್ 66 ನಡೆದಿದ್ದಂಥದ್ದು ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ ತಂಡಗಳ ನಡುವೆ. ಈ ಪಂದ್ಯದಲ್ಲಿ ಪ್ರೆಡಿಕ್ಷನ್ ಆಗಿತ್ತು, ಮೊದಲನೇ ಇನ್ನಿಂಗ್ಸ್ ಮುಕ್ತಾಯದ ಬಳಿಕ ಸ್ಕೋರ್ ಈವನ್ ನಂಬರಲ್ಲಿ ಎಂಡ್ ಆಗುತ್ತೋ ಅಥವಾ ಆಡ್ ನಂಬರಲ್ಲಿ ಎಂಡ್ ಆಗುತ್ತೋ ಅನ್ನೋ ಪ್ರೆಡಿಕ್ಷನ್ ಇತ್ತು. ಯಾರೆಲ್ಲ ಈವನ್ ನಂಬರ್ ಅಂದರೆ ಸಮ ಸಂಖ್ಯೆ ಅಂತ ಪ್ರೆಡಿಕ್ಟ್ ಮಾಡಿದರೆ ನಿಮ್ಮ ಪ್ರೆಡಿಕ್ಷನ್ ಸರಿಯಾಗಿರುತ್ತೆ. ಇನ್ನು ಇವತ್ತಿನ ಪಂದ್ಯಕ್ಕೆ ಬಂದ್ಬೋಣ. ಇವತ್ತು ನಡೀತಿದೆ IPL ಅಲ್ಲಿ 2 ಪಂದ್ಯಗಳು. 66ನೇ ಪಂದ್ಯ ನಡೀತಿರುವಂಥದ್ದು ಗುಜರಾತ್ನಲ್ಲಿ ಅಹಮದಾಬಾದ್ ಕ್ರೀಡಾಂಗಣದಲ್ಲಿ. ಗುಜರಾತ್ ಟೈಟನ್ಸ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್. ಈ ಪಂದ್ಯದಲ್ಲಿ ನಿಮ್ಮ ಪ್ರೆಡಿಕ್ಷನ್ ತುಂಬ ಸಿಂಪಲ್. ಗುಜರಾತ್ ಟೈಟನ್ಸ್ ಪರ ಆಡ್ತಿರುವಂತಹ ಓಪನರ್ಸ್ ಯಾರ ರನ್ಸ್ ಜಾಸ್ತಿ ಬರುತ್ತೆ ಅಂತ ನೀವು ಪ್ರೆಡಿಕ್ಟ್ ಮಾಡಬೇಕು. ನಿಮ್ಮ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ A ಶುಭ್ಮನ್ ಗಿಲ್, ಆಪ್ಷನ್ B ಸಾಯಿ ಸುದರ್ಶನ್, ಆಪ್ಷನ್ C ಅದರ್ಸ್ ಅಂತ ಯಾಕೆ ಆಪ್ಷನ್ ಇರೋದು ಅಂತಂದರೆ ಒಂದು ವೇಳೆ ಯಾರಾದರೂ ಬದಲಾಗಿ ಬಂದು ಅವ್ರ ಪ್ಲೇಸಲ್ಲಿ ಆಡಿದ್ರೆ ಮಾತ್ರ ಈ ಆಪ್ಷನ್ ಕೌಂಟ್ ಆಗುತ್ತೆ, ಅದಕ್ಕೆ ಆಪ್ಷನ್ C ಇರುತ್ತೆ. ಇನ್ನು 68ನೇ ಪಂದ್ಯ ನಡೀತಿರುವಂಥದ್ದು ದೆಹಲಿಯಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವರ್ಸಸ್ ಕೋಲ್ಕತ್ತಾ ನೈಟ್ ರೈಡರ್ಸ್. ಈ ಪಂದ್ಯದಲ್ಲಿ ನಿಮ್ಮ ಪ್ರೆಡಿಕ್ಷನ್ ಈ ರೀತಿ ಇದೆ. ಇಲ್ಲಿ ಆಡುವಂತಹ ಪಂದ್ಯದಲ್ಲಿ ಮೊದಲನೇ ಇನ್ನಿಂಗ್ಸ್ ಮುಕ್ತಾಯಗೊಂಡ ಬಳಿಕ ಸ್ಕೋರ್ ಎಷ್ಟಾಗಿರುತ್ತೆ ಅಂತ ನೀವು ಪ್ರೆಡಿಕ್ಟ್ ಮಾಡಬೇಕು. ನಿಮ್ಮ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ A ಬಿಲೋ 150, ಆಪ್ಷನ್ B 151 to 175, ಆಪ್ಷನ್ C 176 to 199, ಆಪ್ಷನ್ D 200 and above. ನಿಮ್ಮ ಪ್ರೆಡಿಕ್ಷನ್ನ ಸಂಜೆ 7 ಗಂಟೆ ಒಳಗಾಗಿ ಈ ಪಂದ್ಯಕ್ಕೆ ತಿಳಿಸಬೇಕಾಗಿರುತ್ತೆ. ಮೊದಲನೇ ಮ್ಯಾಚ್ಗೆ 3 ಗಂಟೆ ಒಳಗಾಗಿ ನೀವು ಜ್ಞಾನೋದಯ ಗುಂಪಿನಲ್ಲಿ ಬಂದು ತಿಳಿಸಬೇಕಾಗಿರುತ್ತೆ. ಧನ್ಯವಾದಗಳು.